ಹಾಯ್ ಹಲೋ ನಮಸ್ತೆ ಗೈಸ್, ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಏನಂದ್ರೆ ಈ ಬ್ಲಾಗ್ ಪೂರ್ತಿನೂ ಒಂಥರ ಎಂಟರ್ಟೈನ್ಮೆಂಟ್ ಆಗಿದೆ. ಅಂಡ್ ನಮ್ಮ ಚೋಟ ಮರಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡಿದಕ್ಕೆ ಬೈದ್ಬಿಟ್ಟಿದ್ದೀನಿ. ಅವತ್ತು ವೆಲ್ಕಮಿಂಗ್ ಕೊಟ್ಟಿರಲಿಲ್ಲ, ಸೊ ಅದಕ್ಕೆ ಇವಾಗ ಬೇರೆ ದಿನ ವೆಲ್ಕಮಿಂಗ್ ಕೊಡ್ತಾ ಇದೀನಿ. ಸೊ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಪೂರ್ತಿ ವಿಡಿಯೋ ನೋಡಿ ನಮ್ಮ ಚೋಟ ಮರಿಗೆ ಯಾವ ತರ ಅಳಿಸಿದೀನಿ. ನಾನು ಅಳಿಸಿಲ್ಲ, ಬಟ್ ಅವ್ಳು ಮಾಡಿರೋ ಮಿಸ್ಟೇಕ್ಗೆ ಅವಳೆ ಹತ್ತಿರೋದು. ವಿಡಿಯೋ ಪೂರ್ತಿ ನೋಡಿ, ಅವಾಗ ಗೊತ್ತಾಗುತ್ತೆ ಏನಾಯ್ತು, ಯಾಕೆ ಹಿಂಗಾಯ್ತು, ಏನ್ ಕತೆ ಎಲ್ಲ ಪೂರ್ತಿ ಗೊತ್ತಾಗುತ್ತೆ. ಲೆಟ್ಸ್ ಗೋ ಟು ಇವಾಗ ನೆಕ್ಸ್ಟ್ ಕ್ಲಿಪ್. ಹಾಯ್, ಗುಡ್ ಮಾರ್ನಿಂಗ್. ಏನ್ ಇವತ್ತು ಅಪರೂಪ ಬೆಳ್ಳ ಕಾಣ್ತಾ ಇದೆಯಾ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಳ್ಳಕ್ಕಲ್ಲ ಮಾರಯ್ಯ, ಬೆಳ್ಳಕ್ಕಿದ್ದಳು ಕರ್ಗಾಗ್ಬಿಟ್ಟವಳೆ. ಎಲ್ಲೋಗಿದ್ದೆ 4 ದಿನ ನನ್ನ ನೋಡ್ದಲೆ ಬೆಳ್ಳಕ್ಕಿದ್ದಳು ಕರ್ಗಾಗ್ಬಿಟ್ಟವಳೆ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು 1 2 3 4 ದಿನ ಆಯ್ತಲ್ಲ. ಛೀ ಕೊಳಕಿ. ಇವತ್ತು ವಿಡಿಯೋ ಐತೆ ಗೈಸ್. ಇವಳು ನೋಡಿ ಪೌಡ್ರ್ ಹಾಕೋ ಬಂದವಳೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ತಿರ್ಗೊಂಚೂರು ನೋಡಿ, ಇಲ್ಲಿ ಪೌಡ್ರ್ ಕ್ರೀಮ್ ಹಾಕೋ ಬಂದ್ಬಿಟ್ಟಾಳೆ. ಮತ್ತೆ ಇದೇನಿದು ವೈಟ್ ಇದು ಏನದು ವೈಟ್? ಆಮೇಲೆ ಈ ಕಡೆ ಏನದು ವೈಟ್ ಕ್ರೀಮ್ ಹಾಕ್ಬಿಟ್ಟು ಸುಳ್ಳು ಹೇಳ್ತೀಯಾ? ನನ್ನ 4 ದಿನ ನೋಡ್ದಲೆ ವೈಟ್ ಇದ್ದವಳು ಕರ್ರಗಾಗ್ಬಿಟ್ಟವಳೆ. ಈ ತರ ಐತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮಮ್ಮ ಏನೋ ಹೇಳ್ತಿದ್ರಪ್ಪ, ಏನೋ ತಪ್ಪು ಮಾಡಿದ್ದೆ ಅಂತೆ. ನೀನೇ ತಪ್ಪು ಮಾಡಿರೋದು. ಅಮ್ಮ ಹೇಳ್ತಿದ್ರು. ಅಮ್ಮ ಬರ್ಲಿ ಇರಿ, ಅಮ್ಮ ಬರ್ಲಿ ಹೇಳ್ತದೆ. ಅಮ್ಮ ನೀನ್ ಮಾಡಿರೋದು, ನೀನೇ ಮಾಡಿರೋದು. ಅಳ್ತಾ ಇದೀಯಾ? ಕೈಸು ನೋಡ್ಬಿಟ್ಟ ಅವನು. ಯಾಕಮ್ಮ ಹೆಂಗ್ ಪಟಪಟ್ ನೋಡಿತನ್ ಗೊತ್ತಾ? ಅವಳು ಹೊಡೆದಿದ್ದು ಏನೇ ಆಂಟಿ ಸೀರಿಯಸ್ ಆಗಿ ನೀವೇ ಇಲ್ಲ, ನೀವೇ ಟಪ ಟಪ ನೋಡಿತಾ ಇದ್ದೆ. ನಾನು ನೋಡ್ದೆ, ಕೇಳಿಸ್ಕೊಂಡೆ. ನಾನು ನಿಮ್ಮ ಅಮ್ಮಗ್ ಫೋನ್ ಮಾಡ್ತೀನಿ. ನಿಮ್ಮ ಅಮ್ಮಗ್ ಫೋನ್ ಮಾಡ್ತೀನಿ ತಾಳಿ. ಇವತ್ತು ಇವತ್ತೈತೆ ಮಾರಿ ಹಬ್ಬ ಚಿರಂತಿಗೆ. ಇವಾಗ ಯಾರು ಹೊಡೆದಿತ್ತು ಫಸ್ಟ್? ನೀನೇನಾ? ಗುಡ್ ಒನ್. ಸಾಕ್ಷಿ ಇದೆ ಅಕ್ಕ, ಇವನೇ ಹೊಡೆದಿದ್ದು. ಬಿಡ್ಬಿಡಿ. ಆಯ್ತು ಬಿಡ, ಅಳ್ಬೇಡ. ಬಾ ಆಡ್ಕಲಿ ಅಂತೆ, ಬಾ ಅಳ್ಬೇಡ. ಹೋದ ಅವನು. ಗೈಸ್, ತಿಂಡಿ ಎಲ್ಲ ಮಾಡಾಯ್ತು. ಒಂಚೂರು ಎಡಿಟ್ ಇದೆ, ಮುಗಿಸ್ಕೊತಾ ಇದ್ದೀನಿ. ಅಲ್ಲೇನೋ ಎಡಿಟ್ ಮಾಡ್ತಿರೋ ಟೈಮಲ್ಲಿ ಬಂದ್ರು ಅಳ್ತಿದ್ಲು. ಹೊಡೆದ್ಬಿಟ್ಟು ಓಡಾಬಿಟ್ಟವನೆ. ಗೈಸ್, ಒಂದು ವಿಚಾರನ ಕೇಳ್ಪಟ್ಟೆ ಇವಾಗ. ಲೈಕ್ ಅದೊಂಥರ ಮೂಮೆಂಟ್, ಸಿಕ್ಕಾಪಟ್ಟೆ ಖುಷಿ ಐತೈತೆ. ಅದು ಕೇಳಿದ ತಕ್ಷಣ ಕಣ್ಣಲ್ಲಿ ಇರ್ಬಂತು. ಆ್ಯಂಡ್ ಅದನ್ನು ಏನು ಅಂತ ಫರ್ದರ್ ಡೇಸಲ್ಲಿ ರಿವೀಲ್ ಮಾಡ್ತೀನಿ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಮೂಮೆಂಟ್, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಮೂಮೆಂಟ್ ಇದೆ. ಇದನ್ನು ಮಾತು ನೆನ್ಪಿಟ್ಕೊಳ್ಳಿ. ಫರ್ದರ್ ಡೇಸಲ್ಲಿ ಇನ್ನೊಂದು ಸ್ವಲ್ಪ ದಿನ ಅಂದ್ಕೊಳ್ಳಿ, ಆದಷ್ಟು ಬೇಗನೆ ಒಂದು ಮಾತು ಹೇಳಿದ್ದೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ನೆನ್ಪು ಮಾಡಿಸ್ಬಿಟ್ಟು ನಿಮಗೆ ಹೇಳ್ತೀನಿ. ಆ್ಯಂಡ್ ಇವಾಗ ಆ ಮಾತನ್ನ ಕೇಳಿ ಆಯ್ತಲ್ಲ ಗೈಸ್, ನನಗೆ ನಿಜವಾಗ್ಲೂ ಕಣ್ಣಲ್ಲೇ ನೀರು ಬರ್ತೈತೆ. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅನ್ಕೊಳ್ಳಿ, ಕ್ರೇಜಿ ಮೂಮೆಂಟು, ಸೂಪರ್ ಮೂಮೆಂಟ್ ಹೇಳ್ತೀನಿ ನಿಮಗೆ. ಒಂದು ಖುಷಿ ಮೂಮೆಂಟ್ ಮಮ್ಮಿ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನು ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಂದೊಳ್ಳೆ ಮೂಮೆಂಟ್. ಏನ್ ಗೊತ್ತಾ ಗೈಸ್, ಅಮ್ಮಂಗೆ ವಿಚಾರ ಹೇಳ್ದೆ, ಬಟ್ ನಾನು ನಿಮ್ಗೆ ಕಟ್ ಮಾಡಿದ್ದೀನಿ. ಅದನ್ನು ಫರ್ದರ್ ಡೇಸಲ್ಲಿ ಹೇಳ್ತೀನಿ, ಖಂಡಿತ ಹೇಳ್ತೀನಿ, ಮಿಸ್ ಮಾಡ್ದಲ್ಲಿ ಹೇಳ್ತೀನಿ. ಇಂಥ ವಿಷಯನೆಲ್ಲ, ಖುಷಿ ವಿಚಾರನೆಲ್ಲ ಹೇಳ್ಕೊಳ್ತಾರೆ ಹೇಳ್ತೀನಿ, ಪಕ್ಕ ಹೇಳ್ತೀನಿ. ನಾನು ಲಿರಿಕ್ಸ್ನ ಕರೆಕ್ಟಾಗಿ ಕಲ್ತ್ಕೊ ಅಂತ ಹೇಳಿದ್ದೀನಿ. ಕಲ್ತಾ ಇಲ್ವಾ? ಎಷ್ಟು ಅವರ್ ಹೇಳಿರೋದು ನಾನು? ಎಷ್ಟು ಅವರಿಂದ ಹೇಳ್ತಾ ಇದ್ದೀನಿ ನಿನಗೆ? ಹೇಳಿ, ಎಷ್ಟು ಅವರಿಂದ ಹೇಳ್ತಾ ಇದ್ದೀನಿ? ಬೆಳಗ್ಗೆ ತಾನೇ ಹೇಳಿದ್ನ ನಿನಗೆ? ಸರಿ ಹೇಳು, ಲಿರಿಕ್ಸ್ ಹೇಳು. ಗೊತ್ತಾಗುತ್ತಿಲ್ವಾ? ಹೇಳು, ಗೊತ್ತಾಗುತ್ತಿಲ್ವಾ? ನಾ ಅದನ್ನೇ ಕೇಳ್ತಾ ಇರೋದು. ಗೊತ್ತಾಗುತ್ತಿಲ್ವಾ? ಏನ್ ಮಾಡ್ತಿದ್ದೆ ಹೇಳು. ನಾನು ನಿನಗೆ ಲಿರಿಕ್ಸ್ ಕಲಿಯಕ್ಕಂತ ಕೊಟ್ಟೆ ತಾನೆ, ಹೇಳ್ದೆ ತಾನೆ ಕಲಿ ಅಂತ. ಏನ್ ಮಾಡ್ತಿದ್ದೆ ನೀನ್? ಹೇಳಾಯ್ತು, ಏನ್ ಮಾಡ್ತಿದ್ದೆ? ಅಳೋದೇಕೆ ಇದರಲ್ಲಿ? ನಾನು ಎಷ್ಟು ಅವರ್ ಟೈಮ್ ಕೊಟ್ಟಿರೋದು? 2 ಅವರ್ ಟೈಮ್ ಕೊಟ್ಟಿದ್ದೆ ನಿಂಗೆ. 2 ಅವರ್ ಅಲ್ಲ, ಬೆಳಗ್ಗೆ 11 ಗಂಟೆಗೆ ಇಷ್ಟು ಕಲಿ ಅಂತ ಕೊಟ್ಟಿದ್ದೆ. ಅಂದ್ರೆ ಲಿಪ್ಸಿಂಗ್ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ದೆ, ಇನ್ನೂ ಕಲ್ತಿಲ್ಲ. ನಾನು ಎಡಿಟಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕಲಿಬೇಕು ತಾನೆ. ಗೊತ್ತಾಗೋತಿಲ್ಲ ಸಾಂಗ್. ಈಗ
ಹೇಳು ಸಾಂಗ್ ಗೊತ್ತಿಲ್ವಾ? ಬಾಯ್ ಬಿಟ್ಟು ಹೇಳು, ಬಾಯ್ ಬಿಟ್ಟು ಹೇಳಾಯ್ತು. ಗೊತ್ತಿಲ್ವಾ? ಏನ್ ಮಾಡ್ತಿದ್ದೆ ಮತ್ತೆ? ನಾನು ಕಲಿ ಅಂತ ಹೇಳಿದೆ ತಾನೆ ನನಗೆ. ಹೇಳು ಜೋರಾಗೆ. ಅದು ಕೊಲವರೆಡ್ಡಿ ಸಾಂಗ್ ಗೊತ್ತಾ? ಕೊಲವರೆಡ್ಡಿ ಹೇಳಿಲ್ಲ ಅಂದ್ರೆ ಈಗ ಗೊತ್ತಾ? ಪಕ್ಕ ಗೊತ್ತಾ? ಆಯ್ತು ಪ್ಲೇ ಮಾಡ್ತೀನಿ. ಆಯ್ತು ಗೈಸ್, ಅವ್ರಮ್ಮ ಆಫೀಸ್ಗೆ ಹೋಗಿರ್ತಾರಲ್ಲ, ನಮ್ಮ ಮನೇಲಿ ಉಳ್ಳ ಬಿಟ್ಬಿಟ್ಟು ಕಳ್ಸಿರ್ತಾರೆ. ಇಲ್ಲಿಗೆ ಬಿಡೋದೇನಕ್ಕಂದ್ರೆ ಸೊ ಒಂದು ಸಾಂಗ್ಗೆ ರೀಲು ಡ್ಯಾನ್ಸ್ ಯಾವ್ದಾದ್ರು ಮಾಡಬೇಕು ಅಂತ ಕಳಿಸ್ತಾರೆ. ನಾನು ಇವಳಿಗೆ ಹೇಳಿದ್ದೆ ಬೆಳಗ್ಗೆ ಇವತ್ತು ಲಿಪ್ಸಿಂಕ್ ಮಾಡೋಣ ವಿಡಿಯೋಸ್ ಅಂತ ಹೇಳಿದ್ದೆ. ಅದಕ್ಕೂ ಕಳ್ಸಿದ್ದೆ ನಾನು, ಈ ಸಾಂಗ್ ನ ಚೂಸ್ ಮಾಡ್ಬಿಟ್ಟು ಈ ಸಾಂಗ್ ಲಿರಿಕ್ಸ್ನೆಲ್ಲ ಪ್ರಾಪರ್ ಕಲ್ತ್ಕೊ, ಚೆನ್ನಾಗಿದೆ ಅಂತಾನು ಎಲ್ಲ ಹೇಳಿದ್ದೆ. ಬಟ್ ಇನ್ನು ಅವಳು ಕಲ್ತಿಲ್ಲ. ಬೆಳಗ್ಗೆ ಎಷ್ಟು ಗೊತ್ತಾ ಗೈಸ್? 10:30 11 ಗಂಟೆಗೆ ಹೇಳಿದ್ದು. ಟೈಮ್ ಬಂದ್ಬಿಟ್ಟು ಇವಾಗ ನೋಡಿ ನೀವೇ 2:15 ಆಯ್ತು, ಇನ್ನೂ ಕಲ್ತಿಲ್ಲ. ಕೊಲವರೆಡ್ಡಿ ಸಾಂಗ್ ಗೊತ್ತಿಲ್ಲ. ಗೊತ್ತಾನೆ, ನೋಡ್ತೀನಿ ಈಗ. ಗೊತ್ತಿಲ್ಲ ಅಂದ್ರೆ ಐತೆ. ಆ ಸಾಂಗ್ ಯಾಕೆ ಕಲ್ತಿಲ್ಲ? ಗುಡ್ ಮಾರ್ನಿಂಗ್ದು ಗುಡ್ ಮಾರ್ನಿಂಗ್ ಯಾಕೆ ಕಲ್ತಿಲ್ಲ? ಹೇಳು, ಬಾಯ್ ಬಿಟ್ಟು ಹೇಳು. ಗುಡ್ ಮಾರ್ನಿಂಗ್ ಯಾಕೆ ಕಲ್ತಿಲ್ಲ? ಬೋಲೋ, ಗುಡ್ ಮಾರ್ನಿಂಗ್ ಯಾಕೆ ಕಲ್ತಿಲ್ಲ? ಬಾಯ್ ಬಿಟ್ಟು ಹೇಳು. ಬಾಯ್ ಬಿಟ್ಟು ಹೇಳಿರ್ತೆ ನಂಗೆ ಗೊತ್ತಾಗದ್ ನೀ ಏನ್ ಮಾಡ್ತಿದ್ದೆ ಅಂತ. ಹೇಳು, ಏನ್ ಮಾಡ್ತಿದ್ದೆ? ಹೇಳ್ತಾನೆ ಇಲ್ಲ ಬಾಯ್ ಬಿಟ್ಟು. ಗೈಸ್, ನಂದು ಎಡಿಟಿಂಗ್ ಜಾಸ್ತಿ ಆಗಿರೋದ್ರಿಂದ ಯಾವ್ದು ಹೇಳು? ಒನ್ ಇಂಗ್ಲಿಷು ಇಲ್ಲೇ ನೋಡು, ಕ್ಯಾಮ್ರಾ ಐಸ್ ಫುಲ್ ಟಿಯರ್ ಎಮ್ಮಿ ಲೈಫ್ ಎಮ್ಮಿ ಲೈಫ್ ಎಂಟಿ ಎಂ ಕಮ್ಮ ಎಲ್ಫ್ ದಿವಸ ಗಿಯರ್ ಲವ್ ಲವ್ ಓ ಮೈ ಲವ್ ನೋಡು ಈ ಬೋವ್ ಓ ಕವ್ ಓ ಕವ್ ಈ ನೋವು I know she is happy now. This is song boys. ಇವ್ರೆ ಇದನ್ನು ಅರ್ಧಂಬರ್ಧ ನೋಡು. ಫುಲ್ ಕರೆಕ್ಟಾಗಿ ಲಿರಿಕ್ಸೇ ಕಲ್ತಿಲ್ಲ. ಒಂದು ರೇಂಜಿಗೆ ಕಲ್ತಿದ್ದಾಳೆ, ಬಟ್ ಲಿರಿಕ್ಸ್ನೆಲ್ಲ ತಪ್ಪಾಗಿ ಹೇಳ್ತಾಳೆ. ಈ ಸಾಂಗ್ ಓಕೆ, ಕನ್ನಡ ಸಾಂಗ್ ಯಾಕೆ ಕಲ್ತಿಲ್ಲ? ಸೇವಂತಿಗೆ ಸಾಂಗ್ ಬರುತ್ತಾ ಪಕ್ಕ? ಕರೆಕ್ಟಾಗಿ ಹೇಳ್ಬೇಕು ಸಾಂಗ್ನ, ಸೇವಂತಿ ಸಾಂಗ್ನ. ನೋಡೋಣ ಲಿರಿಕ್ಸು. ಸಿಂಧಿನ ಬಿಂದಿಗೆಯಲ್ಲಿ ನಾ ಜೀವದಲ್ಲಿ ನೀನಿದ್ದ ಕಾದಲಿಯಲ್ಲಿ ಓ ನನ್ನಿಟ್ಟ ಪ್ರೀತಿಯಲ್ಲಿ ನನ್ನ ನಿನ್ನ ಚಿತ್ತವ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ. ಸೇವಂತಿಯೇ ಓ ನನ್ನ ನಿಮ್ಮನೆ ಗಮ್ಮಂತಿಯೇ. ಮಲ್ಲಿಗೆಗಿಂತ ನೀನು, ಜೀವನಕ್ಕಿಂತ ಸೌಂದರ್ಯ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಕಲ್ತಿದ್ಯಾ ಸಾಂಗ್ನ ಕರೆಕ್ಟಾಗಿ, ಲಿರಿಕ್ಸ್ಗಳನ್ನ ಕರೆಕ್ಟಾಗಿ ಕಲ್ತಿಲ್ಲ ನೀನು. ಸರಿ, ಇದನ್ನು ಅದನ್ನು ಕಲ್ತೆ. ಗುಡ್ ಮಾರ್ನಿಂಗ್ ಯಾಕೆ ಕಲ್ತಿಲ್ಲ? ಗುಡ್ ಮಾರ್ನಿಂಗ್ ಸಾಂಗ್ನ ಗುಡ್ ಹಾ ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ಬೇಕು ತಾನೆ ನನ್ನ. ನೀನು ಗೊತ್ತಾಗಿಲ್ಲ ಅಂತ ನೀನು ಸುಮ್ಮನೆ ಆಗ್ಬಿಟ್ಟು ವ್ಲಾಗ್ಸ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ. ಈಗ ಇಲ್ಲಿ ನೀವು ಅಮ್ಮ ಇರಿಸಿರೋದೇನಕ್ಕಪ್ಪ ವಿಡಿಯೋ ಮಾಡಬೇಕು ಅಂತ.
ನಾ ಅಲ್ಲಿ ಅದನ್ನ ಮುಗಿಸಿ ಬರೋಷ್ಟಲ್ಲಿ ಇದನ್ನ ಕಲ್ತಿರ್ಬೇಕು ಅಂತ ನಾನ್ ಮಾಡಿರೋದು. ನೀ ಇನ್ನೂ ಕಲ್ತೇ ಇಲ್ಲ ಸಾಂಗ್ನ. ಎಲ್ಲಿಂದ ಗೊತ್ತಾಗಿಲ್ಲ? ಹ ಎಲ್ಲಿಂದ ಗೊತ್ತಾಗಲಿಲ್ಲ? ಎಲ್ಲಿಂದ ಗೊತ್ತಾಗಲಿಲ್ಲ? ಅದ್ ಯಾಕೆ ಕಳ್ತಿ? ಆಯ್ತು ಹೇಳು, ಎಲ್ಲಿಂದ ಗೊತ್ತಾಗಲಿಲ್ಲ? ಒಳದೇನಿಕ್ಕೆ ಹತ್ರ ಜೋರಾಗಿ ಹತ್ಬೇಕು, ಇಲ್ಲ ಸುಮ್ಮನೆ ಆಗ್ಬೇಕು. ಎಲ್ಲಿಂದ ಗೊತ್ತಾಗಲಿಲ್ಲ? ಅದಿದ್ರಿಂದ ಯಾವ್ದ್ರಿಂದ? ಹೋಗ್ಲಿ ಬಿಡು, ಕಲ್ತ್ಕೋ ಇನ್ನೊಂದ್ಸಲಿ. ಯಾಕೆ ಕಳ್ತೀಯ? ಸುಮ್ನೆ ಹೇಳ್ತಾರೆ. ನಾನೇನ್ ಬೈದಿಲ್ಲ, ಏನಿಲ್ಲ, ಸುಮ್ನೆ ಒಂಚೂರು ಎದ್ದು ಕಲಿಬೇಕಲ್ವಾ ಅಂತ ಹೇಳಿದಷ್ಟು. ಅದ್ರಲ್ಲಿ ಏನಿ ಕಳೋದು? ಕಲ್ತ್ಕೋ ಅಷ್ಟೇ. ಕಲ್ತ್ಕೊಂಡ್ರೆ ಮುಗೀತು. ಉತ್ತಮ, ಮಧ್ಯಮ, ಅಧಮ. ಉತ್ತಮ ಮಧ್ಯಮ ಅಧಮ. ಅಧಮ ಉತ್ತಮ, ಮಧ್ಯಮ, ಅಧಮ. ಉತ್ತಮ ಎಲ್ಲರೂ ಮಾಯ ಬರುತ್ತೆ. ಉತ್ತಮ, ಮಧ್ಯಮ, ಅಧಮ. ಉತ್ತಮ ಮಧ್ಯಮ ಅಧಮ. ಅಧಮ. ಇಲ್ಲಿಂದ ಹೇಳು. ಯಾರೋ ಇಲ್ಲಿ ಬಡವ, ಯಾರೋ ಇಲ್ಲಿ ಶ್ರೀಮಂತ. ಸ್ಟಾಪ್ ಆಗು. ಉತ್ತಮ, ಮಧ್ಯಮ, ಅಧಮ. ಸ್ಟಾಪ್ ಆಗು. ನಿನ್ನ ನಂಬಿಕೆ ಒಂದೇ, ಕಾಯೋದು ಕೊನೆ ತನಕ. ಮಧುವರೇ, ಏನ್ರಿ ನಿಮ್ ಹುಡ್ಗಿಗೆ ಇನ್ನು ಏನು ಕರೆಕ್ಟಾಗಿ ಕಳ್ಸೇ ಕೊಟ್ಟಿಲ್ಲ. ಕರೆಕ್ಟಾಗಿ ಕಳ್ಸ್ಕೊಡ್ಬೇಕು ತಾನೆ, ಕರೆಕ್ಟಾಗಿ. ಅವಾಗ ಇನ್ನೂ ಲಿರಿಕ್ಸ್ ಬರ್ತಾರೆ, ಹೇಳ್ಕೊಡ್ಬೇಕು ತಾನೆ. ಗೊತ್ತಿತ್ತು ಗೈಸ್, ನನಗೆ ಸಾಂಗ್ ಹಾಕಿದ ತಕ್ಷಣ ನೆನಪಾಯ್ತು ನನಗೆ, ಪಕ್ಕ ನಮ್ CBM ಅದೇ ನೋಡ್ತಿರೋದಂತ. ಈಗ್ಲೂ ಕೂಡ ನಮ್ CBM ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾರು ಇವಾಗ ಪ್ಲೇ ಮಾಡಿದ್ದು? ಗೈಸ್ ಏನ್ ಗೊತ್ತಾ, ಮನೆ ಚೇಂಜ್ ಆಗ್ಬೇಕು. ನಮ್ಮ ಮನೆ ಚೇಂಜ್ ಆದ್ರೆ ಸಾಕು. ಮನೆ ಚೇಂಜ್ ಆಗಿ ಒಂದು ಕಡೆ ಒಂದು ಜಾಗಕ್ಕೆ, ಅಥವಾ ಒಂದು ಜಾಗ ಅಲ್ಲ, ಸೊ ಒಂದೆಲ್ಲಾದ್ರೂ ನೆಕ್ಸ್ಟ್ ಒಂದು ಒಳ್ಳೆ ಮನೆಗೆ ಹೋದಾಗ, ಡಬಲ್ ಬೆಡ್ರೂಮ್ ಮನೆ, ಎಲ್ಲರೂ ಕಂಫರ್ಟೇಬಲ್ ಇರೋ ಮನೆಗೆ ಹೋದಾಗ, ಅಲ್ಲಿ ಖಂಡಿತ ಆನೆಸ್ಟ್ಲಿ ನಮ್ಮ CBM ಅಥವಾ ಐರಾ ಇವರಿಬ್ಬರಲ್ಲಿ ಒಬ್ಬರಾದ್ರೂ ಬಂದೇ ಬರ್ತಾರೆ. ನಮ್ಮ ಮನೇಲಿ ಮ್ಯಾಕ್ಸಿಮಮ್ ನಮ್ಮ ಡ್ಯಾಡಿ ಮಮ್ಮಿಗೆ ಇಷ್ಟ ಆಗಿರೋದು CBM. ಸೊ ಓಕೆ, ವಿಲ್ ಟ್ರೈ. ಏನೋ ಒಂದು ಆಗುತ್ತೆ ಒಟ್ಟಿನಲ್ಲಿ. ಇಲ್ಲಿಂದ ನಾನು ಬೇರೆ ಮನೆ ಶಿಫ್ಟ್ ಆಗಬೇಕು. ಫಸ್ಟು ಬೇರೆ ಮನೆ ಶಿಫ್ಟ್ ಆಗಬೇಕಂದ್ರೆ ನಂದು ಇವಾಗ MBA ಆನ್ಲೈನ್ ನಡೀತಿದೆ. ಅದು ಈಗ ಈ ಸೆಮ್ ಆದ್ಮೇಲೆ ಇನ್ನೊಂದು ಸೆಮ್ ಬಾಕಿ ಇದೆ. ಆ ಸೆಮ್ ಬಾಕಿ ಮುಗ್ದಿದ ತಕ್ಷಣ ಬೇರೆ ಮನೆ ಶಿಫ್ಟ್ ಆಗ್ಬಿಡ್ತೀನಿ ಬೆಸ್ಟ್. ಅಂಡ್ ಆ ವಿಡಿಯೋ ನೋಡ್ತಿದ್ದಂಗೆ ನೋಡ್ತಾನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ರೇಂಜಿಗೆ ಇರುತ್ತೆ ಆ ವಿಡಿಯೋ. ಆಮೇಲೆ CBM ತುಂಬಾ ನೆನಪು, ಎಷ್ಟು ಗೊತ್ತಾ, ಸಿಕ್ಕಾಪಟ್ಟೆ ನೆನಪು. ಸೊ ನಮ್ಮ ಡ್ಯಾಡಿಗೂ ತುಂಬಾ ಇಷ್ಟ. ನೋಡೋಣ, ಮನೆಗೆ ಶಿಫ್ಟ್ ಆದ್ಮೇಲೆ ತರ್ಸೋಣ. ಗೈಸ್, ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಎಲ್ಲ ಜಸ್ಟ್ ಅವಳು ಲಿರಿಕ್ಸ್ನ ಕಲಿತಿರ್ಲಿಲ್ಲ. ನಾನು ನಾರ್ಮಲ್ ಆಗಿ ಹೇಳಿದ್ದು, ಬೈಯೋದಾಗಿದ್ರೆ ಇನ್ನೂ ಹೆಂಗೋ ಎಕ್ಸ್ಟ್ರೀಮ್ ಲೆವೆಲ್ಗೆ ಬೈಬೋದಿತ್ತು, ಬಟ್ ಬೈದಿಲ್ಲ. ನಾರ್ಮಲ್ ಚಿಕ್ಕದಾಗಿ ಬೈದೆ, ಅದಕ್ಕೆ ಅವಳು ಫುಲ್ಲು ಗುಮ್ ಅನ್ಕೊಂಡು ಹತ್ಬಿಟ್ಟು ಆಮೇಲೆ ನಾರ್ಮಲ್ ಸಮಾಧಾನ ಆಗಿದ್ದಾಳೆ, ಏನು ತೊಂದರೆ ಇಲ್ಲ. ಏನು ಬೇಜಾರೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವಳು ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚಿಗೆ ಇನ್ನರ್ ಫೀಲಿಂಗ್ಸ್ ಅಂತ ಇರುತ್ತಲ್ಲ, ಅದು ಬಂದ್ಬಿಡುತ್ತೆ ಅವಳಿಗೆ ಆಟೋಮೆಟಿಕಲಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ. ಟೇಕ್ ಕೇರ್. ಲವ್ ಯು ಆಲ್ ಗೈಸ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.